ಇದು ಯಾರು ನಿರೀಕ್ಷೆ ಮಾಡಿಲ್ಲದೆ ಇರ್ತಕ್ಕಂಥ ಬೆಳವಣಿಗೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಇವತ್ತು ಈ ಯುದ್ಧ ನಡೀತಾ ಇದೆ, ಅದರ ಇಂಪ್ಯಾಕ್ಟು ಇದ್ರ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಈಗ ಅದನ್ನ ಸಮಿತಿ ಮಾಡಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ನಾವು ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಜ್ಯದಲ್ಲಿ ಇವತ್ತು ನಿರೀಕ್ಷಿತವಾದಂಥ ಈ ಒಂದು ಬೆಳವಣಿಗೆ ಆಗಿದೆ, ಇದು ಜನಸಮುದಾಯಕ್ಕೆ ಬಹಳ ತೊಂದರೆ ಆಗ್ತಕ್ಕಂಥದ್ದು. ಹೋಟೆಲ್ಗಳಿರ್ಬೋದು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ಬೋದು, ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ಸ್ಗಳನ್ನ ಉಪಯೋಗ ಮಾಡ್ತಾರೆ ಅಂತ ಕಡೆ ಇವತ್ತು ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ನಮ್ಮ ರಾಜ್ಯದಿಂದ ನಾವು ಪತ್ರ ಬರೀತೇವೆ ಮತ್ತು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ತಿಳಿಸ್ತಾರೆ. ಅಂದ್ರೆ ರಾಜಕೀಯವನ್ನ ಹೊರತುಪಡಿಸಿ ನಾವು ಈ ವಿಚಾರನ ನೋಡಿದಾಗ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡ್ಕೊಡ್ಬೇಕಿತ್ತು ಅಥವಾ ಮುನ್ಸೂಚನೆ ಆದ್ರೂ ಕೊಡಬೇಕಿತ್ತು. ಎರಡೂ ವಿಚಾರದಲ್ಲಿ ಕಾಂಗ್ರೆಸ್ನವರು ಈಗ ಟೀಕೆ ಮಾಡ್ತಿರುವಂತಂದ್ರೆ ತಪ್ಪಿಲ್ಲ, ಬಿಜೆಪಿ ಒಬ್ರು ಕೂಡ ಒಂದು ಮಾತಾಡಿಲ್ಲ ಅನ್ನೋದು ಕೂಡ ಈಗ ಇದನ್ನ ನಾವು ನೀವು ಹೇಳಿದಾಗೆ ರಾಜಕೀಯವನ್ನ ಹೊರತುಪಡಿಸಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಯಾರೋ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಬೆಳವಣಿಗೆ ಇದು. ಹಾಗಾಗಿ ಈಗ ನಾವು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ಆದ್ರಿಂದ ನಾವು ಸದನದಲ್ಲಿ ಚರ್ಚೆ ಮಾಡಿದ್ರು ಕೂಡ ಅದಕ್ಕೇನು ಉತ್ತರ ಸದನದಲ್ಲಿ ಸಿಗೋದಿಲ್ಲ. ನಮ್ಮ ಸರ್ಕಾರ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇಂದ್ರ ಸರ್ಕಾರನೇ ಇದಕ್ಕಿದು ಮಾಡ್ಬೇಕಾಗ್ತದೆ. ಸದನದಲ್ಲಿ ಚರ್ಚೆ ಮಾಡಿ ಬೇಕಾದ್ರೆ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಒಂದು ನಿರ್ಣಯ ಮಾಡಿ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.